ನಾಳೆ ಸೂರ್ಯಗ್ರಹಣದ ವೇಳೆ ರಾಜ್ಯದ ಹಲವಾರು ದೇವಾಲಯಗಳು ಬಂದ್ ಆಗಲಿವೆ. ಆದರೆ ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟದ ದೇವಸ್ಥಾನ ಎಂದಿನಂತೆ ತೆರೆಯಲಿದೆ. ಭಕ್ತರಿಗೆ ಎಂದಿನಂತೆ ದರ್ಶನಾವಕಾಶ ಕಲ್ಪಿಸಲಾಗಿದ್ದು ಪ್ರಸಾದದ ವ್ಯವಸ್ಥೆ ಕೂಡ ಇರಲಿದೆ ಅಂತ ಮಲೆ ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಕಾತ್ಯಾಯಿನಿ ದೇವಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗ್ರಹಣದ ಸಂದರ್ಭದಲ್ಲಿ ಹಿಂದೆಂದೂ ಕೂಡ ಮಹದೇಶ್ವರ ದೇವಾಲಯ ಬಂದ್ ಮಾಡಿಲ್ಲ. ಈಗ ಅದೇ ಸಂಪ್ರದಾಯ ಮುಂದುವರಿತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಕೇತುಗ್ರಸ್ತ ಸೂರ್ಯಗ್ರಹಣ ಇರೋದ್ರಿಂದ ಕಳೆದ 10 ದಿನಗಳಿಂದ ನಡೀತಾ ಇರುವಂತಹ ಹಾಸನಾಂಬೆ ದರ್ಶನೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ನಿರ್ಬಂಧ ಹೇರಲಾಗಿದೆ. ದೇವಾಲಯದಲ್ಲಿ ವಿವಿಧ ಪೂಜೆ ವಿಧಾನಗಳು ಕೂಡ ನಡೆಯೋದ್ರಿಂದ ನಾಳೆ ಇಡೀ ದಿನ ಬಾಗಿಲು ಮುಚ್ಚಲಿದೆ ಅಂತ ಪ್ರಧಾನ ಅರ್ಚಕ ನಾಗರಾಜ್ ಜೋಯಿಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಬಾರಿ ರಿಷಿ ಸುನಾಕ್ ಬ್ರಿಟನ್ ಪ್ರಧಾನಿ ಆಗೋದು ಬಹುತೇಕ ಖಚಿತವಾಗಿದೆ. ಬ್ರಿಟನ್ ಪ್ರಧಾನಿ ಪಟ್ಟದ ರೇಸ್ನಿಂದ ಬೋರಿಸ್ ಜಾನ್ಸನ್ ಅವರು ಹೊರಬಿದ್ದಿದ್ದಾರೆ. ಸುನಾಕ್ಗೆ ಬೆಂಬಲ ಕೂಡ ಕೊಟ್ಟಿದ್ದಾರೆ. ಇದರಿಂದಾಗಿ ರಿಷಿ ಸುನಾಕ್ ಬ್ರಿಟನ್ ಪ್ರಧಾನಿ ಪಟ್ಟದ ಹಾದಿ ಮತ್ತಷ್ಟು ಸುಗಮವಾಗಿದೆ. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇವತ್ತು ಸಂಜೆ ರಿಷಿ ಸುನಾಕ್ ಅವರ ಅಧಿಕೃತ ಆಯ್ಕೆ ಬಗ್ಗೆ ಪ್ರಕಟಣೆ ಕೂಡ ಹೊರಬೀಳಲಿದ್ದು ಎಲ್ಲ ಅಂದುಕೊಂಡಂತೆ ಆದರೆ ಅಕ್ಟೋಬರ್ 28ರಂದು ಪ್ರಮಾಣ ವಚನ ಕೂಡ ಸ್ವೀಕರಿಸಬಹುದು ಅಂತ ಹೇಳಲಾಗ್ತಿದೆ. ಭಾರತೀಯ ಮೂಲದ ರಿಷಿ ಸುನಾಕ್ ಇನ್ಫೋಸಿಸ್ ನಾರಾಯಣಮೂರ್ತಿ ಅವರ ಅಳಿಯ. ಆಕ್ಸ್ಫರ್ಡ್ ವಿವಿಯಲ್ಲಿ ಉನ್ನತ ಶಿಕ್ಷಣವನ್ನ ಪಡೆದಿರುವಂತಹ ಅವರು 2015ರಲ್ಲಿ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿದ್ರು. ಸಾವಿನ ದವಡೆಯಲ್ಲಿದ್ದಂತಹ ಹುಲಿ ಮತ್ತು ಚಿರತೆ ಮರಿಗಳಿಗೆ ಮರುಜೀವ ನೀಡಿದಂತಹ ಘಟನೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ನಡೆದಿದೆ. ಹುಲಿ ಮರಿಯೊಂದು ಅಪರೂಪದ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ನಿಂದ ಬಳಲ್ತಾ ಇತ್ತು. ಆದ್ದರಿಂದ ಕಿಡ್ನಿ ಮತ್ತು ಕಣ್ಣು ಪೊರೆ ಸಮಸ್ಯೆ ಎದುರಾಗಿತ್ತು. ಅದರಿಂದ ವೈದ್ಯರು ಮೇಕೆ ಹಾಲಿನ ಜೊತೆ ಔಷಧೋಪಚಾರವನ್ನ ಕೊಟ್ಟಿದ್ದು ಹುಲಿಮರಿ ಚೇತರಿಸಿಕೊಂಡಿದೆ. ಇನ್ನೊಂದು ಕಡೆ ಮೈಸೂರು ಮತ್ತು ಕುಣಿಗಲ್ ಬಳಿ ತಾಯಿಯಿಂದ ಬೇರ್ಪಟ್ಟಿದ್ದ ಚಿರತೆಗೂ ಕೂಡ ಚಿಕಿತ್ಸೆ ನೀಡಲಾಗಿದೆ. ಪಾಕಿಸ್ತಾನ ವಿರುದ್ಧ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿಯಾಗಿ ಗೆದ್ದಿತ್ತು. ಅದೇ ಖುಷಿಯಲ್ಲಿ ಗೂಗಲ್ನ ಸಿಇಒ ಭಾರತ ಮೂಲದ ಸುಂದರ್ ಪಿಚೈ ಕೂಡ ಟ್ವೀಟ್ ಮಾಡಿದ್ದು. ಆದರೆ ಈ ಟ್ವೀಟ್ ಪಾಕ್ ಕ್ರಿಕೆಟ್ ಪ್ರೇಮಿಗಳ ಕಣ್ಣು ಕೆಂಪಾಗಿಸಿದೆ. ಪಾಕಿಸ್ತಾನ ಮೊಹಮ್ಮದ್ ಎಂಬಾತ ಮೊದಲ 3 ಓವರ್ಗಳನ್ನು ಸಹ ವೀಕ್ಷಿಸುವಂತೆ ಕಿಚಕಾಯಿಸಿದ್ದ. ಅದಕ್ಕೆ ಕೌಂಟರ್ ಕೊಟ್ಟ ಸುಂದರ್ ಪಿಚೈ ಆ 3 ಓವರ್ಗಳನ್ನು ನೋಡಿದ್ದೇನೆ. ಭುವನೇಶ್ವರ್ ಕುಮಾರ್ ಮತ್ತು ಹರ್ಷದೀಪ್ ಸಿಂಗ್ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ಅಂತ ಸುಂದರ್ ಪಿಚೈ ಕೌಂಟರ್ಗೆ ರಿಪ್ಲೈ ಕೊಟ್ಟಿದ್ದಾರೆ. ನಂಬ್ತಿರೋ ಬಿಡ್ತಿರೋ ಪಾಕಿಸ್ತಾನದ ಓರ್ವ ಕ್ರಿಕೆಟಿಗ ಜೈ ಶ್ರೀರಾಮ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಜೈ ಶ್ರೀರಾಮ್ ಎನ್ನುತ್ತಾ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರುವಂತಹ ರಾಮ ಮಂದಿರ ಪ್ರವೇಶಿಸಿ ಶ್ರೀರಾಮನ ದರ್ಶನ ಪಡಿಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಪಾಕಿಸ್ತಾನದ ಹಿಂದೂ ಕ್ರಿಕೆಟಿಗ ಡ್ಯಾನಿಶ್ ಕೆನೇರಿಯಾ ಇಂತಹದೊಂದು ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಕೂಡ ಮಾಡಿದ್ದಾರೆ.